ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 14ನೇ ಆರೋಪಿಯಾಗಿರುವಂತಹ ಪ್ರದ್ಯೂಷ್ ಅವರ ಪರವಾಗಿ ತಮ್ಮ ವಾದವನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಂಡನೆ ಮಾಡಿರುವಂತದರಲ್ಲಿ ದಿವಾಕರ್ ಹಿರಿಯ ವಕೀಲರು ನಮ್ಮ ಜೊತೆ ಇದ್ದಾರೆ. ಏನೇನಾಯ್ತು ಇವತ್ತು? ಅಂತಿಮ ಹಂತದ ವಿಚಾರಣೆ ಕೂಡ ಇವತ್ತು ನಡೆದಿರುವಂತದ್ದು. ಪ್ರತಿವಾದ ಮಂಡಿಸುವುದಕ್ಕೆ ಕಾಲಾವಕಾಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ತಮ್ಮ ವಾದ ಏನೇನಿತ್ತು ಅನ್ನೋದನ್ನ ಅವರಿಂದ ಕೇಳೋಣ. ಸರ್, ಇವತ್ತು ತಾವು 14ನೇ ಆರೋಪಿ ಪ್ರದ್ಯೂಷ್ ಅವರ ಪರವಾಗಿ ವಾದ ಮಂಡಿಸಿದ್ರಿ. ಏನೇನು ತಮ್ಮ ವಾದ ಇತ್ತು ಸರ್? ಮೊದಲನೇದಾಗಿ ಪ್ರದೋಷ್ ಅವರ ಮೇಲೆ ಯಾವುದೇ ರೀತಿಯ ಗುರುತರ ಕೊಲೆಯ ಆಪಾದನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ನಮ್ಮ ವಾದ. ಎರಡನೇದು, ಪ್ರದೋಷ್ ಅವರಿಗೆ ಅವತ್ತು ಮಧ್ಯಾಹ್ನ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಲ್ಲಿ ಅವ್ರ ಜೊತೆ ಊಟ ಮಾಡ್ತಾ ಇದ್ದವ್ರ ತನಕ ಈ ಘಟನೆ ಬಗ್ಗೆ ಯಾವ ವಿವರಗಳು ಕೂಡ ಇರಲಿಲ್ಲ. ಅವರು ಅಲ್ಲಿಂದ ಅವರನ್ನು ಡ್ರೈವ್ ಮಾಡ್ಕೊಂಡು ಪಟ್ಟಣಗೆರೆ ಶೆಡ್ಡಿಗೆ ಬಂದರು ಎಂಬುದು ಒಂದು ಆಪಾದನೆ. ಅದಾದಮೇಲೆ ಇವನ್ ಅಲ್ಲಿ ಇರ್ತಕ್ಕಂಥ 164ನೇ ಕನ್ಫೆಷನ್ ಸ್ಟೇಟ್ಮೆಂಟಲ್ಲಿ ಐ ವಿಟ್ನೆಸ್ ಪುನೀತ್ ಹೇಳ್ತಾರೆ, ನೀವು ಅವನಿಗೆ ನೀರು ಕೊಡಿ, ಹೊಡಿಬೇಡಿ ಅಂಥೇಳಿ ಈ ಮಾನವೀಯ ಸಲಹೆಯನ್ನು ಕೊಟ್ಟಂಥ ಆರೋಪಿ ಯಾರಾದ್ರಿಂದ ಅದು ಪ್ರದೋಷ್. ಅದಾದಮೇಲೆ ನನಗೆ 30 ಲಕ್ಷ ರೂಪಾಯಿ ಹಣ ಕೊಟ್ಟರು, 15, 16, 17 ಬೇರೆ ಆರೋಪಿಗಳು ಈ ತಪ್ಪನ್ನು ಒಪ್ಕೊಂಡು ನೀವು ಸರೆಂಡರ್ ಆಗ್ರಿ ಅಂತ ಹೇಳಿದರು ಅಂತ ಕೆಲವರು ಹೇಳ್ತಾರೆ. ಆದರೆ ವಾಸ್ತವವಾಗಿ ಆ 30 ಲಕ್ಷ ರೂಪಾಯಿ ತಗೊಂಡು ವಿಚಾರವನ್ನು 15, 16, 17ನೇ ಆರೋಪಿಗಳು ಹೇಳದೇ ಇಲ್ಲ ತಮ್ಮ ಹೇಳಿಕೆಯಲ್ಲಿ. ಅದೇ ರೀತಿ ಈ ವಿಚಾರವನ್ನು ಕೂಡ ನ್ಯಾಯಾಲಯದ ಗಮನಕ್ಕೆ ಅವ್ರು ತಂದಿಲ್ಲ. ಹಾಗಾಗಿ 30 ಲಕ್ಷದ ಜೊತೆಗೆ 11ನೇ ತಾರೀಕು ಆದಮೇಲೆ 14ನೇ ತಾರೀಕು ಅವನ ಬಟ್ಟೆಗಳನ್ನು ಸೀಸ್ ಮಾಡ್ತಾರೆ. 11ನೇ ತಾರೀಕು ಹೋದಾಗ ಅವ್ನ ಬಟ್ಟೆ ತಗೊಂಬರೋಕ್ಕಾಗಿಲ್ಲ. ಹಾಗಾಗಿ DNA ವರದಿಗೋಸ್ಕರ ಅವ್ನ ಬಟ್ಟೆ ತಗೊಂಬಂದ್ವಿ ಅಂತ ಹೇಳ್ತಾರೆ. ಅವೆಲ್ಲ ಟ್ರಯಲ್ ಟೈಮಲ್ಲಿ ಬರ್ತದೆ. ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಒಂದು ಬಾಲಿಶವಾಗಿರ್ತಕ್ಕಂಥ ತನಿಖೆ ಮಾಡಿದ್ದಾರೆ. 3,500 ಪೇಜ್ ಚಾರ್ಜ್ ಶೀಟ್ ಹಾಕಿದ್ರು ಕೂಡ ಅದರಲ್ಲಿ ಏನು ಅಂತ ಹೇಳ್ತಕ್ಕಂಥ, ನಮ್ಮ ಮೇಲೆ ಹೇಳ್ತಕ್ಕಂಥ ಯಾವುದೇ ಸಮರ್ಥನೀಯ ದಾಖಲೆಗಳು ಇಲ್ಲ ಅಂತ ಹೇಳಿದ್ದೇವೆ. ಅದೇ ರೀತಿ ಮೊಬೈಲ್ ಫೋನ್ ನಂದೇನು ಸೀಸ್ ಮಾಡಿದ್ದಾರೆ ಅದ್ರ ಮೇಲೆ ಯಾವ ಒಪಿನಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸೆಂಟ್ರಲ್ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಹೈದರಾಬಾದ್ ಅವರು ಕೂಡ ಹೇಳಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ನಾವು ಕೋರ್ಟ್ ಗಮನಕ್ಕೆ ತಂದಿದ್ದೇವೆ ಮತ್ತು ಲಿಖಿತವಾಗಿ 3 ಪುಟಗಳ ವಿವರವಾದ ವಾದಾಂಶಗಳನ್ನು ಕೂಡ ನಾವು ಮಂಡಿಸಿದ್ದೇವೆ. ನಂಗೆ ವಿಶ್ವಾಸ ಇದೆ ಹೈಕೋರ್ಟ್ ಆದೇಶ, ಪ್ರದೋಷ್ ಅವ್ರ ಬಗ್ಗೆ ಹೇಳೋದಾದ್ರೆ ಹೈಕೋರ್ಟ್ ಆದೇಶ ಊರ್ಜಿತವಾಗ್ತದೆ, ಕೊಟ್ಟಿರ್ತಕ್ಕಂಥ ಜಾಮೀನು ಊರ್ಜಿತ ಆಗುತ್ತೆ ಅಂತ ನಂಗೆ ನಂಬಿಕೆ. ಸರ್, ಈಗ ಸುಪ್ರೀಂ ಕೋರ್ಟ್ ಇವತ್ತು ತಮ್ಮ ಪ್ರತಿವಾದ ಮಂಡಿಸುವಂತ ಸಂದರ್ಭದಲ್ಲೂ ಕೂಡ ಹೈಕೋರ್ಟ್ನ ಹಿಂದಿನ ಆದೇಶ ಏನಿತ್ತು ಅದರ ಬಗ್ಗೆ ಕೂಡ ಹಿಂದೆನೂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು, ಜೊತೆಗೆ ಇವತ್ತು ಕೂಡ ಅದನ್ನ ಮತ್ತೆ ಒತ್ತಿ ಹೇಳುವಂತ ಪ್ರಯತ್ನವನ್ನು ಮಾಡ್ತು. ನೋಡಿ, ಹೈಕೋರ್ಟ್ ಮಾಡಿದ ತಪ್ಪನ್ನು ಸುಪ್ರೀಂ ಕೋರ್ಟ್ ಮಾಡಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಹೈಕೋರ್ಟ್ ಜಾಮೀನನ್ನ ಕೊಟ್ಟಿದೆ. ಜಾಮೀನು ಕೊಡುವ ಸಂದರ್ಭದಲ್ಲಿ ಪರಿಗಣಿಸಲಾದ ಅಂಶಗಳ ಬಗ್ಗೆ ಹೇಳಿದೆ ಹೊರತು ಜಾಮೀನು ಬಗ್ಗೆ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. ನಾವು ಜಾಮೀನನ್ನು ಕೇಳಿದ ಯಾವ ಆಧಾರದ ಮೇಲೆ ನಾವು ಜಾಮೀನನ್ನು ಕೇಳಿದ್ವಿ ಅದು ಕೂಡ ಹೈಕೋರ್ಟ್ ಆದೇಶದಲ್ಲಿ ಇದೆ. ನಾವು ಹೇಳಿದ್ದೀವಿ, ನಾವು ಮೊದಲೇ ಇಂಟಿಮೇಟ್ ಮಾಡಿದ್ದೀವಿ ವಿನಯ್ಗೆ. ಅವತ್ತು 8ನೇ ತಾರೀಕು ರಾತ್ರಿಯೇ ನಾನು ಸಬ್ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದಿದ್ದೀನಿ ಅಂತ ಹೇಳಿದ್ದೀವಿ. ಅದು ಕೂಡ ತೀರ್ಪಲ್ಲಿದೆ. ಆ 30 ಲಕ್ಷ ಸೀಸ್ ಮಾಡಿದ್ದಾರೆ, ಅದರಲ್ಲಿ 1 ರೂಪಾಯಿ ಕೂಡ ನಾನು ಯಾರಿಗೂ ಕೊಟ್ಟಿಲ್ಲ. ಅವ್ರ ಹೇಳಿಕೆ 15, 16, 17 ನನ್ನ ಹೆಸರು ಹೇಳಿಲ್ಲ ಅಂತ ಹೇಳಿದ್ದಾರೆ. ಅದಾದಮೇಲೆ ನ್ಯಾಯಾಧೀಶರ ಮುಂದೆ ಪುನೀತ್ ಕೊಟ್ಟಿರ್ತಕ್ಕಂಥ ಹೇಳಿಕೆಯಲ್ಲೂ ಕೂಡ ನಾನು ಅಲ್ಲಿದ್ದರೂ ಕೂಡ ನಾನು ಹೊಡೆದೆ ಅಂತಲ್ಲ, ನಾನು ನೀರು ಕೊಡಿ, ಅವನಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿ ನಾನು ಮಾನವೀಯ ಸಲಹೆ ಕೊಟ್ಟಿದ್ದೇನೆ ಅಂತ ಅವನು ಕೋರ್ಟ್ ಮುಂದೆ ಹೇಳಿದ್ದಾನೆ. ಎಲ್ಲ ಅಂಶಗಳನ್ನು ಗಣಿಸಿದಾಗ ನನ್ನ ಮೇಲೆ ಕೊಲೆಯ ಆರೋಪಗಳು ಪ್ರದೋಷ್ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬುದು ನಮ್ಮ ಅನುಭವದ ಆಧಾರದ ಮೇಲೆ ನಂಬಿಕೆ. ಸರ್, A2 ದರ್ಶನ್ ಜೊತೆ ತಮ್ಮ ಆರೋಪಿ ಏನು ತಾವು ಪರವಾಗಿ ವಾದ ಮಂಡಿಸಿದಾರಲ್ಲ, A14 ಪ್ರದ್ಯೂಷ್ ಸಂಪೂರ್ಣವಾಗಿ ಈ ಒಂದು ಕೊಲೆ ನಡೆಯುವಂತ ಸಂದರ್ಭದಲ್ಲಿ ಆರಂಭದಿಂದ ಕೊನೆಯವರೆಗೂ ಇದ್ದ ಅನ್ನುವಂಥದ್ರ ಬಗ್ಗೆ ಕೂಡ ಇಲ್ಲ. ನೋಡಿ, ನಿಮಗೆ ಗಮನಕ್ಕೆ ಬಂದಂಗೆ ನೀವು ಹೇಳಿದ್ರೆ ಆಗೋದಿಲ್ಲ. ಅದು ಫೆಬ್ರವರಿ ತಿಂಗಳಲ್ಲಿ ಕಾನ್ಸ್ಪಿರಸಿ ಆಗುತ್ತೆ ಅಂತ ಹೇಳ್ತಾರೆ. ಅವತ್ತು 8ನೇ ತಾರೀಕು ಮಧ್ಯಾಹ್ನ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಹೋಗುವವರೆಗೆ ಪ್ರದೋಷ್ಗೆ ಇದ್ರ ಬಗ್ಗೆ ಯಾವ ಮಾಹಿತಿಯೂ ಇರಲಿಲ್ಲ, ಯಾವ ವಿಚಾರವೂ ಗೊತ್ತಿರಲಿಲ್ಲ. ಆತ ಪಟ್ಟಣಗೆರೆ ಶೆಡ್ಡಿಗೆ ಹೋಗುವಾಗ ಕೂಡ ಎಲ್ಲಿಗೆ ಹೋಗ್ತೀವಿ ಅಂತ ಕೂಡ ಗೊತ್ತಿರಲಿಲ್ಲ. ಅದು ಕೂಡ ನ್ಯಾಯಾಲಯದ ಹೇಳಿಕೆಯಲ್ಲಿ ಬಂದಿದೆ. ಆದ್ರೆ ಘಟನೆಯಲ್ಲಿ ತನಗೆ ಯಾವುದೇ ರೀತಿಯಾದಂತಹ ಆಧಾರದ ಮಾಹಿತಿಗಳು ಇಲ್ಲ ಅಂದ್ರೂ ಕೂಡ ಭಾಗಿದಾರರಾಗಿದ್ದಾರೆ ಅನ್ನುವಂಥದ್ದನ್ನ ಕೋರ್ಟ್ ಇವತ್ತು ಪರಿಗಣಿಸಿರುವಂತದ್ದು. ಹಿಂದೆ ಕೂಡ ಇದರಲ್ಲಿ 120B ಇದೆ ಕಾನ್ಸ್ಪಿರಸಿ, 34 ಇದೆ ಕಾಮನ್ ಇಂಟೆನ್ಷನ್, 149 ಇದೆ ಎ ಮೆಂಬರ್ ಆಫ್ ಅನ್ಲಾಫುಲ್ ಅಸೆಂಬ್ಲಿ ಇದು ಈಕ್ವಲಿ ಅಂಡ್ ಜಾಯಿಂಟ್ಲಿ ರೆಸ್ಪಾನ್ಸಿಬಲ್ ಅಂತ. ಆದ್ರಿಂದ ಇದು ಮಾಡೋದು. ಕೊನೆಯದಾಗಿ ಇನ್ನೊಂದು ವಾರ 10 ದಿನಗಳ ಗಡುವು ಇದೆ ಇರುವಂತದ್ದು, ಆದೇಶವನ್ನ ಕಾಯ್ದಿರಿಸಿದೆ. ಯಾವ ರೀತಿ ತೀರ್ಪುಗಳನ್ನ ತಾವು ತಮ್ಮ ಕಕ್ಷಿದಾರ ಪರವಾಗಿ ನಿರೀಕ್ಷೆ ಮಾಡೋದು? ಯಾಕೆಂತ ಹೇಳಿದ್ರೆ ಓವರ್ ಆಲ್ 17 ಜನರಲ್ಲಿ 7 ಜನರ ಜಾಮೀನನ್ನ ರದ್ದು ಮಾಡಬೇಕು ಅಂತ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಬಂದಿರುವಂತದ್ದು. ನೋಡಿ, ನಾನು ಸುಪ್ರೀಂ ಕೋರ್ಟ್ ಆದೇಶವನ್ನ ತೀರ್ಪನ್ನ ರಿಸರ್ವ್ ಮಾಡಿರೋದು, ಕಾಯ್ದಿರಿಸಿರೋದ್ರಿಂದ ತೀರ್ಪು ಇದೇ ತರ ಬರುತ್ತೆ ಅದೇ ತರ ಬರುತ್ತೆ ಅಂತ ಒಬ್ಬ 3 ದಶಕಗಳ ವಕೀಲನಾಗಿ, ಒಬ್ಬ ಹಿರಿಯ ವಕೀಲನಾಗಿ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಾವು ವಾದ ಮಾಡಿದಾಗ ನಮ್ಮ ಕಕ್ಷಿಗಾರನಿಗೆ ನ್ಯಾಯ ಸಿಗುತ್ತದೆ ಎಂಬತಕ್ಕಂಥ ದೃಢ ನಂಬಿಕೆ ನನಗಿದೆ. ಇದಿಷ್ಟು ಹಿರಿಯ ವಕೀಲರಾದಂತಹ ದಿವಾಕರ್ ಅವರ ಮಾತುಗಳು.
ನವದೆಹಲಿಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.